ಸ್ವಾಗತ ನಮ್ಮ ಚಾನಲ್ಗೆ. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಡುಗೆ ಮನೆಯಿಂದ ಸೆರಗನ್ನು ಗಟ್ಟಿಯಾಗಿ ಹಿಡಿದು ಸರಸರ ಹೊರ ನಡೆದ ಮನೆ ಕೆಲಸದ ನಿರ್ಮಳನ್ನು ಆ ಮನೆಗೆ ಹೊಸದಾಗಿ ಬಂದಿದ್ದ ಸೊಸೆ ಅನುಮಾನದಿಂದ ನೋಡುತ್ತಾಳೆ. ಮಾರನೇ ದಿನವೂ ಮನೆ ಕೆಲಸದವಳು ಎಲ್ಲ ಕೆಲಸ ಮುಗಿಸಿ ಹೋಗುವಾಗ ಸೆರಗನ್ನು ಗಟ್ಟಿ ಹಿಡಿದು ಸರಸರ ಹೋಗುತ್ತಾಳೆ. ಮತ್ತೆ ಆ ಮನೆಯ ಎರಡನೇ ಸೊಸೆ ಸಾನ್ವಿಗೆ ಅನುಮಾನ ಬಂದು ಅತ್ತೆಗೆ ಹೇಳುತ್ತಾಳೆ. ಮನೆ ಕೆಲಸದವಳು ಬಹುಶಃ ಆ ದಿನ ಏನನ್ನು ಕದ್ದು ಹೋಗುತ್ತಿದ್ದಾಳೆ ಅತ್ತೆ, ವಿಚಾರಿಸಿ ಅನ್ನುತ್ತಾಳೆ. ಆಗ ಅತ್ತೆ, ಸಾನ್ವಿ, ನಿರ್ಮಳ ಆ ತರಹದವಳಲ್ಲ. ಪಾಪ, ಅವಳ ಗಂಡ ಗಾರೆ ಕೆಲಸಕ್ಕೆ ಹೋದಾಗ ಬಿದ್ದು ಸೊಂಟ ಮುರಿದಿದೆ. 2 ಮಕ್ಕಳಂತೆ ಅವಳಿಗೆ, ಅದಕ್ಕೆ ಕೆಲಸಕ್ಕೆ ಬರುತ್ತಿದ್ದಾಳೆ. 2 ವರ್ಷದಿಂದ ನಮ್ಮ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಾಳೆ. ಯಾವ ವಸ್ತುವು ಇದುವರೆಗೂ ಕಳುವಾಗಿಲ್ಲ ಅಂದಾಗ ಸಾನ್ವಿ, ಇಲ್ಲ ಅತ್ತೆ, ನಾನೇ ನೋಡಿದೆ, ಸೆರಗಿನಲ್ಲಿ ಏನೋ ಹಿಡಿದಿದ್ದಳು ಅನ್ನುವಳು. ಅತ್ತೆಗೆ ಅನುಮಾನ ಬಾರದೆ ಇದ್ದರೂ ಸೊಸೆ ಮಾತಿಗೆ ಹ್ಞೂ ಅನ್ನುವಳು. ಮತ್ತೆ ಮಾರನೇ ದಿನ ಕೆಲಸದವಳಾದ ನಿರ್ಮಳ ಎಲ್ಲ ಕೆಲಸ ಮುಗಿಸಿ ಮತ್ತೆ ಸೆರಗನ್ನು ಬಿಗಿ ಹಿಡಿದು ಅಮ್ಮ ಬರ್ತೀನಿ ಅಂತ ಅವಸರದಲ್ಲಿ ಹೊರಗೆ ಹೋಗುವಳು. ಇದನ್ನು ಗಮನಿಸಿದ ಅತ್ತೆ ಯಾಕೆ ಹೀಗೆ ಹೋದಳು ಎಂದು ಅಡುಗೆ ಮನೆಗೆ ಹೋಗಿ ಎಲ್ಲ ವಸ್ತು ಪದಾರ್ಥಗಳನ್ನು ನೋಡುವಳು. ಎಲ್ಲ ಇರುತ್ತದೆ, ಯಾವ ವಸ್ತುವು ಕಾಣೆಯಾಗಿರುವುದಿಲ್ಲ. ಮತ್ತೇಕೆ ಸೆರಗಿನಲ್ಲಿ ಏನನ್ನೋ ಬಚ್ಚಿಟ್ಟುಕೊಂಡ ಹಾಗಿತ್ತು ಅಂತ ಅಂದುಕೊಳ್ಳುವಳು. ಮಾರನೇ ದಿನವೂ ನಿರ್ಮಳ ಕೆಲಸ ಮುಗಿಸಿದ ನಂತರ ಸೆರಗನ್ನು ಹಿಡಿದು ಹೋಗುವಳು. ಮನೆ ಯಜಮಾನಿ ಮತ್ತೆ ಅಡುಗೆ ಮನೆ ಸರ್ಚ್ ಮಾಡಿದರೆ ಎಲ್ಲ ಹಾಗೆ ಇರುತ್ತಿತ್ತು. ಪಾತ್ರೆಗಳಲ್ಲಿದ್ದ ಊಟ ಸಹ ಇರುತ್ತಿತ್ತು. ಯಾವುದು ಕಾಣೆಯಾಗಿರಲಿಲ್ಲ. ಮತ್ತ್ಯಾಕೆ ಹಾಗೆ ನಿರ್ಮಳ ವರ್ತಿಸುವಳು ಕಂಡು ಹಿಡಿಯಬೇಕು ಎಂದು ಅಡುಗೆ ಮನೆಗೆ ಸಿಸಿ ಕ್ಯಾಮರಾ ಹಾಕಿಸುವಳು. ಮಾರನೆಯ ದಿನ ಊಟದ ನಂತರ ಎಲ್ಲರೂ ಹೊರಗೆ ಬರದೆ ರೂಮ್ನಲ್ಲಿಯೇ ಇರುವರು. ಗಮನಿಸಿದ ನಿರ್ಮಳ ಯಾವುದೇ ಟೆನ್ಷನ್ ಇಲ್ಲದೆ ಕೆಲಸ ಮುಗಿಸಿ ಮತ್ತೆ ಸೆರಗನ್ನು ಕೈಗಳಲ್ಲಿ ಹಿಡಿದು ಹೋಗುವಳು. ಅತ್ತೆ ಮತ್ತೆ ಸೊಸೆ ಮನೆಯವರೆಲ್ಲರೂ ಕ್ಯಾಮರಾದ ಫುಟೇಜ್ ನೋಡಲು ಉತ್ಸುಕರಾಗಿರುತ್ತಾರೆ. ಈಗ ನಿರ್ಮಲ ರೆಡ್ ಹ್ಯಾಂಡ್ ಆಗಿ ಸಿಗುತ್ತಾಳೆ ಅಂತ ವಿಡಿಯೋ ನೋಡುತ್ತಾರೆ. ಎಂದಿನಂತೆ ನಿರ್ಮಲ ಮನೆಯವರೆಲ್ಲ ಊಟದ ನಂತರ ಎಲ್ಲ ತಟ್ಟೆ ತೆಗೆದು ಸಿಂಕ್ ಬಳಿ ಇಡುತ್ತಾಳೆ. ಮೊದಲೇ ಶ್ರೀಮಂತರ ಮನೆ ತಟ್ಟೆಗಳಲ್ಲಿ ಅರ್ಧ ಊಟ ಹಾಗೆ ಬಿಟ್ಟಿರುತ್ತಾರೆ. ಆಗ ನಿರ್ಮಳ ಆ ತಟ್ಟೆಗಳಲ್ಲಿ ಇದ್ದ ಉಳಿದ ಆಹಾರವನ್ನು ಕವರ್ಗೆ ಹಾಕಿ ಪ್ಯಾಕ್ ಮಾಡುತ್ತಾಳೆ. ಸೈಡ್ನಲ್ಲಿ ಇಟ್ಟು ಎಲ್ಲ ಕೆಲಸ ಮುಗಿಸಿ ಆ ಕವರ್ಗಳನ್ನು ಸೆರಗಲ್ಲಿ ಇಟ್ಟು ಕೈಯಲ್ಲಿ ಸೆರಗನ್ನು ಹಿಡಿದು ಸರಸರ ಹೊರಗೆ ಹೋಗುತ್ತಾಳೆ. ಇದನ್ನು ನೋಡಿದ ಮನೆಯವರೆಲ್ಲರೂ ಏನೂ ಅರ್ಥ ಆಗದೆ, ನಿರ್ಮಳ ಇದೇಕೆ ಎಂಜಲು ತಟ್ಟೆಯ ಊಟ ಕಟ್ಟಿಕೊಂಡು ಹೋಗುತ್ತಾಳೆ, ಏನಿದು ಅರ್ಥವಾಗುತ್ತಿಲ್ಲ ಅಂತ ಯೋಚಿಸುತ್ತಾರೆ. ಮತ್ತೆ ಮಾರನೇ ದಿನದ ವಿಡಿಯೋ ನೋಡಿದಾಗಲೂ ನಿರ್ಮಳ ಎಂಜಲು ತಟ್ಟೆಯ ಊಟ ಕಟ್ಟಿಕೊಂಡು ಹೋಗುತ್ತಾಳೆ. ಮನೆಯವರಿಗೆ ಅರ್ಥವಾಗಲ್ಲ, ಇದೇನು ಮಾಡುತ್ತಿರುವಳು ಎಂದುಕೊಂಡು ಮನೆ ಯಜಮಾನಿ ಕಾರ್ ಡ್ರೈವರ್ನ ಕರೆದು, ನೋಡು, ನೀನು ನಿರ್ಮಳಳನ್ನು ಫಾಲೋ ಮಾಡಿ ಅವಳು ಪಾರ್ಸಲ್ ತೆಗೆದುಕೊಂಡ ಊಟ ಏನು ಮಾಡುತ್ತಾಳೆ ಅಂತ ನೋಡಿ ನನಗೆ ಹೇಳಬೇಕು ಅನ್ನುತ್ತಾಳೆ. ಡ್ರೈವರ್ ಫಾಲೋ ಮಾಡುತ್ತಾನೆ. ನಿರ್ಮಳ ಹೋಗುತ್ತಿರುತ್ತಾಳೆ. ಒಂದು ಮನೆಗೆ ಹೋಗುತ್ತಾಳೆ. ಡ್ರೈವರ್ ಕಾರ್ ನಿಲ್ಲಿಸಿ ಆ ಮನೆಯ ಕಿಟಕಿಯಿಂದ ಎಲ್ಲ ನೋಡುತ್ತಾ ಇರುತ್ತಾನೆ. ನಿರ್ಮಳ ಸೆರಗಿನಲ್ಲಿ ಇದ್ದ ಪಾರ್ಸಲ್ ತೆರೆದಾಗ ಡ್ರೈವರ್ ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡುತ್ತಾನೆ. ಡ್ರೈವರ್ ತಾನು ತೆಗೆದ ವಿಡಿಯೋವನ್ನು ಮನೆಯ ಯಜಮಾನಿಗೆ ಕಳುಹಿಸುತ್ತಾನೆ. ಮತ್ತೆ ಮನೆಯವರೆಲ್ಲ ಕುಳಿತು ಆ ವಿಡಿಯೋ ನೋಡುತ್ತಾರೆ. ನಿರ್ಮಳ ಸೆರಗಿನಿಂದ ತಂದಿದ್ದ ಕವರ್ಗಳನ್ನು ಬಿಚ್ಚಿ ಮಕ್ಕಳನ್ನು ಕರೀತಾಳೆ. ತಟ್ಟೆಗೆ ಆ ಊಟ ಹಾಕಿ ಕೊಡುತ್ತಾಳೆ. ಅನಾರೋಗ್ಯದಲ್ಲಿ ಸದಾ ಹಾಸಿಗೆಯ ಮೇಲೆ ಇದ್ದ ಗಂಡನಿಗೂ ಊಟ ಕೊಡುತ್ತಾಳೆ. ಅವಳ ಅತ್ತೆಗೂ ಊಟ ಕೊಡುತ್ತಾಳೆ. ಅವಳ ಅತ್ತೆ, ಇವತ್ತು ಏನು ವಿಶೇಷ ನಿಮ್ಮ ಯಜಮಾನಿ ಮನೆಯಲ್ಲಿ? ಪಾಪ, ಆ ಯಮ್ಮ ದಿನ ನಮಗೆಲ್ಲ ಇಷ್ಟೊಂದು ರುಚಿ ರುಚಿಯಾದ ಊಟ ಕಳುಹಿಸುತ್ತಾರೆ. ನಿಮ್ಮ ಯಜಮಾನಿಯವರ ಗಂಡ ಮಕ್ಕಳು ತಣ್ಣಗೆ ಇರಲಿ, ದೇವರು ಚೆನ್ನಾಗಿ ಇಟ್ಟಿರಲಿ, ಅವರ ಮನೆಯವರನ್ನೆಲ್ಲ ಎಂದು ಹೇಳುತ್ತಾ ಊಟ ಮಾಡುತ್ತಾಳೆ. ವಿಡಿಯೋದಲ್ಲಿ ಈ ದೃಶ್ಯ ನೋಡಿದ ಆ ಶ್ರೀಮಂತ ಕುಟುಂಬದವರೆಲ್ಲ ಕುಳಿತಲ್ಲಿಯೇ ಬಿಕ್ಕುತ್ತಾರೆ. ಅವರ ಕಣ್ಣುಗಳು ತೇವಗೊಳ್ಳುತ್ತವೆ. ಮನೆ ಯಜಮಾನಿ ಮತ್ತೆ ಸೊಸೆಗೆ ಬಹಳ ದುಃಖವಾಗುತ್ತದೆ. ಇದ್ಯಾಕೆ ನಿರ್ಮಳ ಹೀಗೆ ಮಾಡಿದಳು? ಮಾಡಿದ್ದ ಅಡಿಗೆಯನ್ನೇ ತೆಗೆದುಕೊಂಡು ಹೋಗಬಹುದಿತ್ತಲ್ವಾ ಅಂತ ಮಾತಾಡಿಕೊಳ್ಳುತ್ತಾರೆ.
ಬಹಳ ದುಃಖಿತರಾಗುತ್ತಾರೆ. ಪಾಪ ನಮ್ಮ ಎಂಜಲಿನ ಊಟ ಮಾಡಿದರಲ್ವಾ ಎಂದು. ಮತ್ತೆ ಮಾರನೆಯ ದಿನ ಊಟದ ನಂತರ ನಿರ್ಮಲ ಎಲ್ಲ ತಟ್ಟೆ ಸಿಂಕ್ ಬಳಿ ಇಡುತ್ತಾಳೆ. ಆದರೆ ಮನೆಯ ಯಜಮಾನಿ ರೂಮಿಗೋಗದೆ ನೇರ ಅಡುಗೆ ಮನೆಗೆ ಹೋಗುತ್ತಾಳೆ. ನಿರ್ಮಲಾಗೆ ಕಷ್ಟವಾಗುತ್ತದೆ. ಅಡುಗೆ ಮನೆ ಗುಡಿಸಿ ಒರೆಸಿ ಪಾತ್ರೆ ತೊಳೆಯಲು ಹೋಗುತ್ತಾಳೆ. ಆದರೆ ಯಜಮಾನಿ ಅಡುಗೆ ಮನೆಯಲ್ಲೇ ಇರುತ್ತಾಳೆ. ನಿರ್ಮಲ ತಟ್ಟೆಗಳಲ್ಲಿದ್ದ ಊಟ ನೋಡಿ ಕವರ್ಗೆ ಹೇಗೆ ಹಾಕಿಕೊಳ್ಳುವುದು ಅಂತ ಹಾಗೆ ಇಟ್ಟಾಳೆ. ಆಗ ಮನೆ ಯಜಮಾನಿ ಏನು ನೋಡ್ತಿದ್ದೀಯಾ, ಎಂಜಲು ತಟ್ಟೆ ಊಟ ಒಂದು ಬಟ್ಟಲಿಗೆ ಹಾಕಿ ಅದನ್ನು ಡಸ್ಟ್ಬಿನ್ಗೆ ಹಾಕು ಅನ್ನುವಳು. ನಿರ್ಮಲ ಒಳಗೆ ಅಳುತ್ತಾಯೋ, ಇವತ್ತು ಮನೆಗೆ ಏನು ತೆಗೆದುಕೊಂಡು ಹೋಗಲು ಆಗಲ್ಲ, ಮನೆಯವರೆಲ್ಲ ಉಪವಾಸ ಇರಬೇಕಾಗುತ್ತದೆ ಅಂತ ಇದ್ದಾಗ ಯಜಮಾನಿ ಜೋರಾಗಿ ಯಾಕೆ ಬೇಗ ಬಟ್ಟಲಿಗೆ ಹಾಕು ಅಂದಾಗ ನಡುಗುವ ಕೈಯಿಂದ ಮನಸ್ಸಿಲ್ಲದೆ ತಟ್ಟೆಗಳ ಎಲ್ಲ ಊಟವನ್ನು ಬಟ್ಟಲಿಗೆ ಹಾಕುವಾಗ ಕರುಳೆ ಕಿತ್ತಂತಾಗುತ್ತದೆ ನಿರ್ಮಲಾಳಿಗೆ. ಆ ಊಟದಲ್ಲಿ ಮಕ್ಕಳು ಕಾಣಿಸುತ್ತಾರೆ. ಯಜಮಾನಿ, ನಿರ್ಮಲ ಅದನ್ನು ಹಾಗೆ ಡಸ್ಟ್ಬಿನ್ಗೆ ಹಾಕು, ಇಲ್ಲ ವಾಸನೆ ಬರುತ್ತೆ ಅಂತ ಊಟನ ಡಸ್ಟ್ಬಿನ್ಗೆ ಹಾಕಿಸುತ್ತಾಳೆ. ನಿರ್ಮಲ ಮನಸ್ಸಲ್ಲೇ ಅಯ್ಯೋ ದೇವರೇ, ಇಂದೇಕೆ ನನ್ನ ಮೇಲೆ ನಿನಗೆ ಅಷ್ಟೊಂದು ಕೋಪ, ಊಟವೆಲ್ಲ ವ್ಯರ್ಥವಾಯಿತು, ನನ್ನ ಮನೆಯವರೆಲ್ಲ ತಿನ್ನುತ್ತಾ ಇದ್ದರು, ಇಂದು ಉಪವಾಸವೇ ಗತಿ ನಮಗೆ ಎಂದು ಎಲ್ಲ ಕೆಲಸ ಮುಗಿಸಿ ಅಮ್ಮ ಬರುತ್ತೇನೆ ಅಂತ ಹೇಳಿ ಹೋಗುವಾಗ ಬಹಳ ದುಃಖತಪ್ತಳಾಗಿ ಹೊರಗೆ ಹೋಗಿ ಚಪ್ಪಲಿ ಹಾಕಿ ಭಾರವಾದ ಹೆಜ್ಜೆ ಹಾಕುತ್ತಾ ಹೋಗುವಾಗ ಮನೆಯ ಯಜಮಾನಿ ಜೋರಾಗಿ ನಿರ್ಮಲ ಅಂದಾಗ ಗಾಬರಿಯಿಂದ ನಿರ್ಮಲ ಹಿಂದೆ ತಿರುಗುತ್ತಾಳೆ. ಮನೆ ಯಜಮಾನಿ ನಿರ್ಮಲಳ ಹತ್ತಿರ ಬಂದು ಒಂದು ಬ್ಯಾಗನ್ನು ಕೊಡುತ್ತಾಳೆ. ನಿರ್ಮಲ, ಏನಿದು ಅಂದಾಗ ಯಜಮಾನಿ, ಊಟ ಇದೆ ಬಾಕ್ಸ್ಗಳಲ್ಲಿ, ಮನೆಗೆ ತೆಗೆದುಕೊಂಡು ಹೋಗಿ ಮನೆಯವರಿಗೆ ಕೊಡು, ಇನ್ನು ಮುಂದೆ ಹೋಗುವಾಗ ಊಟವನ್ನು ತೆಗೆದುಕೊಂಡು ಹೋಗು, ಆದರೆ ಒಂದು ಮಾತು, ಎಂಜಲು ತಟ್ಟೆಯ ಊಟ ಮಾತ್ರ ಬೇಡ, ತೆಗೆದುಕೊಂಡು ಹೋಗಬೇಡ ಅಂದಾಗ ನಿರ್ಮಲ ಯಜಮಾನಿಯ ಬಳಿ ಮಂಡಿ ಊರಿ ಅಳುತ್ತಾ ಇರುತ್ತಾಳೆ. ಗೊತ್ತಾಯ್ತಾ ಅಂತ. ಯಜಮಾನಿ, ನೋಡು ನಿರ್ಮಲ, ಊಟ ಕೇಳಿದ್ದರೆ ಕೊಡುತ್ತಿದ್ದೇವಲ್ಲ, ಎಂಜಲ ತಟ್ಟೆಯದು ಯಾಕೆ ಅಂದಾಗ ಅಳುತ್ತಾ ನಿರ್ಮಲ, ಅಮ್ಮ, ನನ್ನ ಗಂಡ ಮೇಲಿಂದ ಬಿದ್ದು ಏಳಲಾಗದ ಪರಿಸ್ಥಿತಿ, ಇಬ್ಬರು ಮಕ್ಕಳು, ವಯಸ್ಸಾದ ಅತ್ತೆ, ನಾವು ಬಡವರು, ನಿಮ್ಮಂತಹ ಶ್ರೀಮಂತರ ಮನೆಯಲ್ಲಿ ರುಚಿ ರುಚಿಯಾದ ಅಡುಗೆ ಮಾಡುವಿರಿ, ಅಂತಹ ಅಡುಗೆ ನಾವು ತಿನ್ನಲು ಸಾಧ್ಯವೇ ಇಲ್ಲ, ಮತ್ತೆ ನೋಡುವೂ ಇಲ್ಲ. ನಿಮ್ಮ ಮನೆಯಲ್ಲಿ ಬರೀ ತಟ್ಟೆಯಲ್ಲೇ ಎಲ್ಲ ಊಟ ಬಿಡ್ತಾರೆ, 2 ಸ್ಪೂನ್ ತಿಂದು ಎಂಜಲು ಸರಿಯಾಗಿ ಆಗಿರಲ್ಲ, ಬರೀ ತುಪ್ಪ, ಗೋಡಂಬಿ, ಬಾಸುಮತಿ ಅನ್ನ ಅಂತಹ ಊಟ ಮೊಸರಿಗೆ ಹಾಕಲು ಮನಸ್ಸೇ ಬರ್ತಿರಲಿಲ್ಲ, ವಿಧ ವಿಧವಾದ ಅಡಿಗೆ ಮಾಡುತ್ತೀರಿ, ಅಂಥ ಊಟ ನಾವು ತಿನ್ನಲು ಸಾಧ್ಯವಾ? ನೀವೆಲ್ಲ ದಿನ ಸ್ನಾನ ಮಾಡಿ ನೀಟಾಗಿ ಇರ್ತೀರಿ, ನೀವು ಬಿಟ್ಟ ಊಟ ಚೆನ್ನಾಗಿ ಇರುತ್ತೆ, ಅದಕ್ಕೆ ಅದನ್ನು ಬಿಸಾಡಲಾಗದೆ ಮನೆಗೆ ತೆಗೆದುಕೊಂಡು ಹೋಗುತ್ತಿದ್ದೆ ಅಂದಾಗ ಯಜಮಾನಿ ಕಣ್ಣಂಚು ತೇವಗೊಳ್ಳುತ್ತದೆ. ಇನ್ಮೇಲೆ ದಿನ ಊಟ ತೆಗೆದುಕೊಂಡು ಹೋಗು ಎಂದು ಹೇಳಿ ಕಳುಹಿಸುತ್ತಾಳೆ. ಮನೆಯವರಿಗೆಲ್ಲ ಇನ್ನು ಮುಂದೆ ತಟ್ಟೆಯಲ್ಲಿ ಊಟ ಯಾರೂ ಚೂರು ಬಿಡಬಾರದು, ಊಟ ಇರದ ಎಷ್ಟೋ ಜನ ತುತ್ತು ಅನ್ನಕ್ಕಾಗಿ ಬಾಯಿ ಬಿಡುವಾಗ ನಾವೆಲ್ಲ ಊಟ ವ್ಯರ್ಥ ಮಾಡಿದರೆ ಸರಿಯಲ್ಲ ಅಂತ ಹೇಳುತ್ತಾಳೆ. ಒಂದು ವೇಳೆ ಯಜಮಾನಿ ಊಟ ಕದಿಯುವಾಗ ಹಾಗೆ ಬೈದಿದ್ದರೆ, ನಂತರ ಸತ್ಯ ಗೊತ್ತಾಗಿದ್ದರೆ ತಾನು ತಪ್ಪಾಗಿ ಬೈದೆ ಅನ್ನುವ ಪಾಪ ಪ್ರಜ್ಞೆ ಸದಾ ಇರುತ್ತಿತ್ತು. ಪರಿಸ್ಥಿತಿಯನ್ನು ಪ್ರಮಾಣಿಸಿದ ಮೇಲೆ ಸತ್ಯ ಗೊತ್ತಾಗಿದ್ದು. ಜನ ಹೀಗೆ ಕಂಡದ್ದೇ ಸತ್ಯ ಎಂದು ತಿಳಿದುಕೊಳ್ಳುತ್ತಾರೆ. ಹಣ ಒಡವೆ ಕದ್ದರೆ ತಪ್ಪು, ಆದರೆ ಹಸಿವನ್ನು ತಾಳಲಾರದೆ ಊಟ ಕದ್ದರೆ ಅದು ಅವರ ತಪ್ಪಲ್ಲ. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.